ಆನೆ ಸೂಟು ನಿಂದು ಬಂಗಾರಿ. ಏನೋ ಮಗ ನೋಡ್ರಿ ಕೋಟೆಲ್ಲ ಹಾಕೊಂಡು ಮಿಂಚ್ತಾವ್. ಇದು ನನ್ನ ಔಟ್ಫಿಟ್, ಸೆಕೆಂಡ್ ಔಟ್ಫಿಟ್. ಹೇಗಿದೆ? ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸೆಕೆಂಡ್ನೇ ವಿಡಿಯೋ. ಇದು ಸಂಜು. ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ, ಎಲ್ಲಿ ಅಂತ ಗೊತ್ತಿಲ್ಲ, ನೋಡೋಣ. ಅದು ಇವಾಗ ಹೇಳೋದು ಇಲ್ಲ, ಎಲ್ಲ ಸರ್ಪ್ರೈಸ್ ಅಂತೆ. ಸಂಜು ಏನು ಹೇಳಿಲ್ಲ, ಯಾರು ಹೇಳಿಲ್ಲ ಅವರೆಲ್ಲ. ಅದಕ್ಕೆ ರೆಡಿ ಆಗಿದ್ದೀನಿ. ಅನಿಸ್ತೈತೆ ನಿಜವಲ್ಲೂ ಸಕಾಲಾಗಿ ಅನಿಸ್ತೈತೆ. ಮಗ ನೋಡ್ರಿ ಕೋಟೆಲ್ಲ ಹಾಕೊಂಡು ಮಿಂಚ್ತಾವ್. ಬೆಳಕೆ ಇಲ್ಲ ಇಲ್ಲಿ. ಜಸ್ಟ್ ಲುಕಿಂಗ್ ಲೈಕ್ ಎಲ್ಲಿ ಎಲ್ಲಿ ತಿರ್ಗ ಮಗ್ನಲ್ಲಿ ಇಲ್ಲಿ ಬಂಗಾರಿ ಇಲ್ಲೊಂದು ಹೂವು ಇಡಬೇಕಾಗಿತ್ತು. ಚೆನ್ನಾಗಿರ್ತದಲ್ಲ. ಅಪ್ಪು ಎಲ್ಲಿ ಹೋಗ್ತಾ ಇದೀವಿ ಬಂಗಾರಿ? ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ಊರಿಗೆ ಹೋಗ್ತಾ ಇದೀವಿ. ಅಯ್ಯೋ ಹೊಡಿತವನೇ. ಓಕೆ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡಿದೆ, ಫುಲ್ ಎಂಡ್ವರೆಗೂ ನೋಡಿ. ಕಿವಿಲಿ ಕೈ ಹಾಕ್ತಾನೆ, ಮೂಗಲ್ ಕೈ ಹಾಕ್ತಾನೆ. ಯಾಕೆ ಅಪ್ಪಮ್ಮ? ಆನೆ ಸೂಟು ನಿಂದು ಬಂಗಾರಿ. ಸೊ ಕ್ಯೂಟ್. ನಾ ಇಬ್ರು ಬ್ಲ್ಯಾಕು. ಅಪ್ಪು ಮಾತ್ರ ಚೆನ್ನಾಗಿದೆ ಶೂ. ಐ ಬಿಚ್ಬೇಡ ಚಮ್ಮಿ. ಎದ್ದಿಂಚೆ. ಐ ಗಮ್ಮೆ ಡ್ಯಾನ್ಸ್. ಚಿನಿಕುಟ್ಟಿ ಏನೋ ಸರ್ಪ್ರೈಸ್ ಕೊಡ್ತಾರೆ. ಇದು ನನ್ನ ಔಟ್ಫಿಟ್, ಸೆಕೆಂಡ್ ಔಟ್ಫಿಟ್. ಹೇಗಿದೆ? ಸಂಜುದ ನಂದು ಅಪ್ಪುದು ತೋರಿಸು. ಆ್ಯಕ್ಚುಲಿ ಎರಡು ಸಂಜೆ ಸ್ವಲ್ಪ ಬ್ಲ್ಯಾಕು. ನಮ್ಮ ಅಪ್ಪುದು ಕೋಟು ಚೆನ್ನಾಗಿದ್ಯಾ? ಒಂದು ಕತ್ಲೆಯಲ್ಲಿ ಕಪ್ಪಿಗೆ ಕಾಣುತ್ತೆ, ಅದ್ರ ಪರ್ಪಲ್. ಅಪ್ಪು ನಡ್ಕ ಬೇಗ. ಅದಕ್ಕೆ ಅವಲ್ಲಿ ಹಾಕ್ಸ್ಬಿಡ ಅಂತ, ಅದಕ್ಕೆ ಹೇಳಿದ್ದು. ಸುಮಾ ಬನ್ನಿ. ಸಾರಿನ ಕೇಳಿ ಯಾಕೆ ಗೊತ್ತಾ? ನನಗೆ ಬಸವೇಶ್ವರ ನಗರ ಹತ್ರ ಇರೋ ಗಾರ್ಡ್ ಕೆಫೆಗೇನೋ ಕರ್ಕೊಂಡು ಬಂದಿದ್ರು. ಡೆಕೋರೇಷನ್ದು ಸಖತ್ತಾಗಿತ್ತು, ಇಷ್ಟ ಆಯಿತು ನನಗೆ, ಚೆನ್ನಾಗಿತ್ತು ಡೆಕೋರೇಷನ್ನು. ಆ್ಯಂಡ್ ಸಂಜೆ ನನಗೆ ಈ ಥರ, ನಾನು ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಈ ಥರ ಸರ್ಪ್ರೈಸಿಂಗ್ ಕೊಟ್ಟಿದ್ದು. ನನಗಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಎಲ್ಲ ಸರ್ಪ್ರೈಸಿಂಗ್ ಇರುತ್ತೆ ಅಂತ. ಬಟ್ ಇದು ಬೇರೆಯವ್ರು ಚಿಕ್ಕದು ಅನಿಸ್ಬೋದು, ಬಟ್ ನನಗಿದು ಮೆಮೊರಿಬಲ್ ಡೇ. ತುಂಬ ಖುಷಿ ಆಯಿತು, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಲ್ಲಿ ಫ್ಲವರ್ ಡೆಕೋರೇಷನ್, ಫ್ಲವರಲ್ಲಿ ಬರ್ಸಿದ್ದು ಹ್ಯಾಪಿ ಬರ್ತ್ಡೇ ವೈಫ್ ಅಂತೆಲ್ಲ ಹಾಕ್ಸಿದಂತೂ ನನಗೆ ಹೆವಿ ಎಮೋಷ್ನಲ್ ಒಂಥರ ಫೀಲ್ ಆಯಿತು. ಬಟ್ ಐ ಆಮ್ ಸೀರಿಯಸ್ಲಿ ಸೋ ಹ್ಯಾಪಿ. ಆ್ಯಂಡ್ ನಾವು ಸಂಜೆ ಈವ್ನಿಂಗ್ ಏನೋ ಹೊರಟಿದ್ದು, ಒಂದು 8 o'clockಗೇನೋ ಅಲ್ಲಿ ಹೋಗಬೇಕಿತ್ತು. ಬಟ್ ನಾವು ಸ್ವಲ್ಪ ಹೋಗೋಷ್ಟರಲ್ಲಿ ಲೇಟ್ ಆಗೋಯಿತು, ಒಂದು 8:15-20 ಆಗೋಗ್ಬಿಟ್ಟಿತ್ತು. ಅಲ್ಲಿ ಹೋಗಿದ ತಕ್ಷಣ ಅಪ್ಪುಗೆ ಅಂತೂ ಅಪ್ಪನೂ ತುಂಬ ಖುಷಿ ಆಗ್ಬಿಟ್ಟ. ಬಟ್ ಏನಂದರೆ ನಾನು ತಗೊಂಡಿದ್ದ ಡ್ರೆಸ್ ಹಾಕ್ಕೊಂಡಿರಲಿಲ್ಲ. ಆ್ಯಂಡ್ ಕೇಕು ಕೂಡ ನೀನೇ ಓಪನ್ ಮಾಡಬೇಕು ಅಂತ ಸಂಜೆ ಹೇಳಿದ್ದ. ಬಟ್ ಏನೋ ಸರ್ಪ್ರೈಸ್ ಆಗಿದೆ ಕೇಕು, ನೀನೇ ಓಪನ್ ಮಾಡಬೇಕು ಅಂತ ಹೇಳಿದ್ರಲ್ಲ. ಅದಕ್ಕೆ ಸರಿ ಓಪನ್ ಮಾಡಿ. ಹಂಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು, ನೋಡೋಣ ಏನು ಕೇಕ್ ಮಾಡಿಸಿದನಂಥದ್ದು ಅಂತ ತುಂಬ ಕ್ಯೂರಿಯಾಸಿಟಿ ಇತ್ತು. ನೋಡೋಣ ಅಂದ್ಬಿಟ್ಟು ನಾನೇ ಕೂಡ ಓಪನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೇಕ್ ಅಂತೂ ನೋಡಿದ್ರೆ, ನನಗಂತೂ ಕೇಕ್ ನೋಡಿದ ತಕ್ಷಣ ನಾನು ಹೆವಿ ಖುಷಿ ಆಗೋಯ್ತು. ಚೆನ್ನಾಗಿತ್ತು ಕೇಕ್ ಒಂಥರ. ಅದನ್ನು ನಾನು ನಿಮಗೆ ತೋರಿಸ್ತೀನಿ, ನಾನು ನಿಮಗೆ ಕೇಕ್ ಹೇಗೆ ಬಂದಿದೆ ಅಂತ. ವೆಯ್ಟ್ ಮಾಡಿ. ಆಮೇಲೆಲ್ಲ ರೇಗಿಸ್ತಾಯಿದ್ರು, ಸಂಜುದು ಹಾರ್ಟು ಕೇಕ್ ಇದು ಅಂತ ರೇಗಿಸ್ತಾಯಿದ್ರು. ಅದೇ ಹಾರ್ಟ್ ಕೇಕ್ ಮಾಡಿಸಿದ್ದ, ಚೆನ್ನಾಗಿ ಮಾಡಿಸಿದ್ದ. ಕೇಕೆ ಒಂಥರ ಈ ಸಲ ಎಲ್ಲ ನನಗೆ ಒಂಥರ ಸ್ಪೆಷಲ್ ಆಗಿತ್ತು.
ಆ್ಯಂಡ್ ಕೇಕ್ ಅಂತೂ ನನಗೆ ಎಷ್ಟು ನನಗೆ ಅಂದ್ಕೊಂಡೇ ಇರಲಿಲ್ಲ ಈ ಥರ ಕೇಕ್ ಮಾಡಿಸಿದ್ದಾರೆ ಅಂತ. ನನ್ನ ತಮ್ಮ ಹೇಳ್ತಿದ್ದ ಕೇಕ್ ಅಂತೂ ಸಖತ್ತಾಗಿ ಬಂದಿದೆ, ರೋಡಲ್ಲಿ ಇರೋರೆಲ್ಲ ಫೋಟೋ ಹಿಡ್ಕೊಂಡು ಹೋಗ್ತಿದ್ರು ಅಂತ ಹೇಳ್ತಿದ್ದ. ಬಟ್ ಅದು ನಂಗೆ ತುಂಬ ಕ್ಯೂರಿಯಾಸಿಟಿ ಇತ್ತು ಯಾವ ಕೇಕು ಅಂತ. ಬಟ್ ನನಗದು ಗೆಸ್ಸೇ ಇರಲಿಲ್ಲ ನನಗೆ ಈ ಥರ ಕೇಕ್ ಮಾಡಿಸಿದ್ದಾನೆ ಸಂಜು ಅಂತ. ಕೇಕ್ ನೋಡಿದ ತಕ್ಷಣ ಅದು ಹೆವಿ ಇಷ್ಟ ಆಯಿತು. ಅದನ್ನು ಕೇಕ್ ಕಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಈ ರೋಸಲ್ಲೂ ಕೂಡ ಹ್ಯಾಪಿ ಬರ್ಡೇ ಅಂತ ಬರೆಸಿ ಮೈ ಡಿಯರ್ ವೈಫ್ ಅಂತ ಹಾಕಿ ನಾನು ಏಜು ಕೂಡ ಮೆನ್ಷನ್ ಮಾಡಿದ್ದೆ ನೋಡಿ. 23 ನನಗೆ ಇವಾಗ ಏಜು, ಈ ಇಯರ್ ಬರ್ಡೇ 23 ಕಂಪ್ಲೀಟ್ ಆಯಿತು. 23 ಅಂತೆಲ್ಲ ಏಜ್ ಹಾಕ್ಸಿ. ಆ್ಯಂಡ್ ನನ್ನ ಡ್ರೆಸ್ಸು ಕೂಡ ಮ್ಯಾಚ್ ಆಯಿತು. ನಾನು ತೊಗೊಂಡಿದ್ದೆ ಡ್ರೆಸ್ ಬೇರೆ, ಬಟ್ ನಾನು ಹಾಕ್ಕೊಂಡಿದ್ದೆ ಬೇರೆ, ಗೋಲ್ಡ್ ಆ್ಯಂಡ್ ಬ್ಲ್ಯಾಕ್ ಮಿಕ್ಸು. ಸೊ ಅದು ಮ್ಯಾಚ್ ಆಯಿತು ನನಗೆ ಅಲ್ಲಿನೇ. ಆಮೇಲೆ ಅಲ್ಲಿ ಕೇಕ್ ಹತ್ರ ಹ್ಯಾಪಿ ಬರ್ತ್ಡೇ ವೈಫ್ ಅಂತ ಚಾಕ್ಲೇಟಲ್ಲಿ ಬರೆಸಿದ್ದ, ಚೆನ್ನಾಗಿತ್ತು. ಆಮೇಲೆ ನಿಂತ್ಕೊ ಹಂಗೆ ಸ್ಲೋಮೋ ಒಂದು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಆ ಥರ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ವಿ. ಎಲ್ಲರೂ ಬಂದಿದ್ದರು, ಚೇತು ಅಣ್ಣ, ಜೀವನು, ಸುಗಂಧ, ನನ್ನ ಫ್ರೆಂಡ್ಸು ಎಲ್ಲ ಬಂದಿದ್ದರು. ತುಂಬ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಮ್ಯೂಸಿಕ್ಕು ಹೋಗೋವರೆಗೂ ಮ್ಯೂಸಿಕ್ ಇತ್ತು, ಅದರಿಂದ ನಾನು ಸಾಂಗ್ ಹಾಕೋಕ್ಕಾಗಲ್ಲ ಬಿಕಾಸ್ ಕಾಪಿರೈಟ್ ಬೀಳುತ್ತೆ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟೆ. ಸ್ವಲ್ಪ ವೀಡಿಯೋಸ್ಗೆ ಹಂಗೆ ಹಾಕ್ತಾಯಿದ್ದೀನಿ, ಸ್ವಲ್ಪ ವೀಡಿಯೋಸ್ಗೆಲ್ಲ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ವೀಡಿಯೋಸ್ಗೆ. ಅಪ್ಪು ಅವ್ನು ನೋಡು ನೋಡು. ಆಮೇಲೆ ಅಪ್ಪುದು ಅಮ್ಮಂದು ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟು ಸಂಜು ಅಪ್ಪುದು ಅಮ್ಮಂದು ಫೋಟೋ ಶೂಟ್ ಮಾಡ್ತಾ ಇದ್ದ. ನಾನಂತೂ ಕೇಕ್ನೇ ನೋಡ್ತಾ ಇದ್ದೆ ಬಿಕಾಸ್ ನನಗಂತೂ ತುಂಬ ಇಷ್ಟ ಆಯಿತು. ಸೀರಿಯಸ್ ಆಗಲು ಒಂಥರ ಡಿಫ್ರೆಂಟಾಗಿದೆ ಕೇಕ್ ಈ ಸಲ. ಆಮೇಲೆ ಎಲ್ಲರೂ ಅಲ್ಲಿ ನಮಗೆ ರೇಗಿಸ್ತಾಯಿದ್ರು, ಒಂದು ಡೈಲಾಗ್ ಕೇಳ್ಕೊಡ್ತೀನಿ, ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತೀನಿ, ಡೈಲಾಗ್ ಕೇಳ್ಕೊಡ್ತೀನಿ ಅಂತಾರೆ, ಹೇಳು ಅಂತ ರೇಗಿಸ್ತಾಯಿದ್ರು. ಸೇಮ್ ಹಂಗೆ ಮಾಡಿರಿ ಅಂತ ಸಂಜು ಅದನ್ನು ಹೇಳ್ತಾ ಇದ್ದ. ನಾನು ಆಟ ಚುಚ್ಚೋ ಥರ ಇದು ಮಾಡಿಬಿಟ್ಟು ಅದಕ್ಕೆ ಹಂಗೆ ಮಾಡಿದೆ. ಸೊ ಎಲ್ಲ ನಗಿತಾ ಇದ್ದರು. ಸಂಜು ಕೇಳ್ತಾ ಇದ್ದ, ಆಮೇಲೆ ಸರಿಯಾಗಿ ಬಂತ ಡೈಲಾಗು ಅಂತ ಕೇಳ್ತಾ ಇದ್ದ. ಎಲ್ಲ ಓಕೆ ಅಂತ. ಸಿಕ್ಕಾಪಟ್ಟೆ ಫನ್ ಇತ್ತು ಈ ಸಲ ಬರ್ಡೇ ಸೆಲೆಬ್ರೇಷನಲ್ಲಿ. ಆ್ಯಂಡ್ ಫೈನಲಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂದ್ಬಿಟ್ಟು ಕೇಕ್ ಕಟ್ಟಿಂಗ್ ಕೂಡ ಸ್ಟಾರ್ಟ್ ಆಯಿತು. ಆ್ಯಂಡ್ ನಾವು ಬರ್ಡೇ ದಿವಸನೇ ನಾನು ಸಂಜು ಮಧ್ಯಾಹ್ನ ಸ್ವಲ್ಪ ಜಗಳ ಮಾಡ್ಕೊಂಡಿದ್ವಿ. ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಜಗಳ ಆಡ್ತಿದ್ದೆ. ಅದನ್ನೇ ಹೇಳ್ಕೊಂಡು ರೇಗಿಸ್ತಾ ಇದ್ರು ಎಲ್ಲರೂ. ಇವಾಗ ಹೇಳಿ ನಿಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ, ನಮ್ಮ ಅಣ್ಣ ಎಲ್ಲ ಸೇಮ್ ಎಲ್ಲ ತಮಾಷೆ ಮಾಡಿಕೊಂಡು ರೇಗಿಸ್ತಾ ಇದ್ರು. ಆ್ಯಂಡ್ ಕೇಕ್ ಕಟ್ಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಅದು ನನಗೆ ಗಟ್ಟಿ ಅನ್ನಿಸ್ತಿತ್ತು ಬಿಕಾಸ್ ಅದು ತುಂಬ ಚೆನ್ನಾಗಿ ಮಾಡಿಕೊಟ್ಟವ್ರೆ ಕೇಕ್. ಅದು ಎಲ್ಲಿ ಮಾಡಿಸಿದ್ದು, ವಿಜಯನಗರಲ್ಲಿ ಮಾಡಿಸಿದ್ದು ಅಂತ ಹೇಳ್ದೆ ಸಂಜು. ಬಟ್ ಸೀರಿಯಸ್ ಆಗಲು ಆ ಕೇಕ್ ಅಂತೂ ಚೆನ್ನಾಗಿ ಮಾಡವ್ರೆ, ಬಟ್ ತುಂಬ ಸ್ವಲ್ಪ ಗಟ್ಟಿ ಇತ್ತು. ಕೇಕ್ ಕಟ್ಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಅನ್ನಿಸ್ತು. ಆ್ಯಂಡ್ ನಾನು ಕೇಕ್ ಕಟ್ ಮಾಡ್ಬೇಕಾದ್ರೆ ಅಪ್ಪು ಅಂತೂ ನಮ್ಮನ್ನೇ ನೋಡ್ತಾ ಇದ್ದ. ಕೇಕ್ ಕಟ್ಟಿಂಗ್ ಮಾಡಿಸಿ ಎಲ್ಲ ತಿನ್ನಿಸಿ ಫೋಟೋಶೂಟು ವೀಡಿಯೋ ಶೂಟ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ನಾವು ಒಂದು 9:30ವರೆಗೇನೋ ಅಲ್ಲೇ ಇದ್ವಿ. 9:30-10ವರೆಗೂ ಅಲ್ಲೇ ಇದ್ವಿ. ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಅಂತೂ ಅಲ್ಲೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಸಂಜುನು ನಾನು ಕೇಕೆಲ್ಲ ತಿನ್ನಿಸ್ತಾ. ನಾನು ಅಲ್ಲೇ ವೀಡಿಯೋ ಮಾಡಿದ್ರಿಂದ ವಾಯ್ಸ್ ಓವರ್ ಕೊಡಬೇಕಾಗಿತ್ತು ಬಿಕಾಸ್ ಮ್ಯೂಸಿಕ್ ಇತ್ತು ಅಂದ್ಬಿಟ್ಟು. ಇಲ್ಲಾಂದರೆ ನಾನು ಅಲ್ಲೇ ವೀಡಿಯೋ ಮಾಡಿದ್ದೆ, ಸಾಂಗ್ ಹಾಕ್ತಿದ್ದೆ. ಆ್ಯಂಡ್ ಸಂಜು ನನಗೆ ಗಿಫ್ಟ್ ಕೊಡಬೇಕು ಅಂದ್ಬಿಟ್ಟು ಗಿಫ್ಟ್ ತಂದಿದ್ದ. ಕೂತ್ಕೋ ಅಂದ್ಬಿಟ್ಟು ಗಿಫ್ಟ್ ಕೊಡೋಕ್ಕೆ ಅಂತ ನನಗೊಂದು ಬ್ರೇಸ್ಲೆಟ್ ತಂದಿದ್ದ, ಗೋಲ್ಡ್ ಬ್ರೇಸ್ಲೆಟು. ಡಿಸೈನ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನೋಡಿದ ತಕ್ಷಣ. ನಾನು ನಿಮ್ಗೆ ತೋರಿಸ್ತೀನಿ ಡಿಸೈನ್ ಹೇಗಿದೆ ಅಂದ್ಬಿಟ್ಟು, ವೆಯ್ಟ್ ಮಾಡಿ. ಎಲ್ಲ ಕಿರ್ಚ್ತಾ ಇದ್ರು ಅಲ್ಲಿ ಕೈಗೆ ಹಾಕ್ಬೇಕಾರೆ ಬ್ರೇಸ್ಲೆಟ್ನ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಡಿಸೈನು. ನಾನು ನಿಮ್ಗೆ ತೋರಿಸ್ತೀನಿ ಇರಿ. ಒಂಥರ ರೌಂಡ್ ಶೇಪಲ್ಲಿ ಒಂದೊಂದು ಸಿಂಗಲ್ ಪ್ಲೇನ್ ವಿತ್ ಡಿಸೈನ್ ಇತ್ತು. ತೋರಿಸ್ತಾ ಇದೆ, ತೋರಿಸು ಬ್ರೇಸ್ಲೆಟ್ ಚೆನ್ನಾಗಿದೆ ಡಿಸೈನ್ ಅಂದರು. ಬಟ್ ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ. ನಾನು ನಿಮ್ಗೆ ಅದನ್ನೊಂದು ಕ್ಲೀನಾಗಿ ಫೋಟೋ ತೋರಿಸ್ತೀನಿ, ಇಲ್ಲಾಂದರೆ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಗಿಫ್ಟ್ ಏನು ಬಂದಿದೆ ಅಂದ್ಬಿಟ್ಟು. ಚೆನ್ನಾಗಿ ಬಂದಿದೆ ಡಿಸೈನು. ಆ್ಯಂಡ್ ನಮ್ಮ ಚೇತು ಅಣ್ಣನೂ ಬಂದಿದ್ದರು. ಅವ್ರಿಗೂ ನಾನು ಕೇಕ್ ತಿನ್ನಿಸ್ದೆ, ಅವರು ನಾನು ಕೇಕ್ ತಿನ್ನಿಸಿದ್ರು. ಆ್ಯಂಡ್ ನನಗೆ ಗಿಫ್ಟು ಕೊಟ್ಟರು. ನನಗೆ ಈ ದೊಡ್ಡ ಗಿಫ್ಟೆಲ್ಲ ಅಷ್ಟು ಇಷ್ಟ ಆಗೋಲ್ಲ. ನನಗೇನಿದ್ರೆ ಚಿಕ್ಕ ಪುಟ್ಟ ಗಿಫ್ಟ್ಗಳೇ ತುಂಬ ಖುಷಿ ಕೊಡುತ್ತೆ. ಸಣ್ಣ ಪುಟ್ಟ ಗಿಫ್ಟಲ್ಲೇ ನಂಗೆ ತುಂಬ ಸಂತೋಷ ಸಿಗೋದು. ನಾನು ಅದೇ ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಅವ್ರ ಖುಷಿನ ನಂಗೆ ಕೊಟ್ಟರೆ ನಂಗೆ ಅದೇ ಇಷ್ಟ ಆಗೋದು. ಆ್ಯಂಡ್ ಚೇತು ಅಣ್ಣ ನನಗೆ ಟೆಡಿನ ಗಿಫ್ಟ್ ಮಾಡಿದರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂಥರ ಪಿಂಕ್ ಕಲರಲ್ಲಿತ್ತು. ಅದನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನಗೆ. ಆ್ಯಂಡ್ ಸುಗಂಧ ಕೂಡ, ನನ್ನ ಫ್ರೆಂಡ್ ಸುಗಂಧ, ಅವಳು ಕೂಡ ಬಂದಿದ್ಲು. ಅವ್ರ ಹಸ್ಬೆಂಡ್ ಎಲ್ಲ ಬಂದಿದ್ದರು. ಅವರು ಒಂದು ದಿವಸ ಚೇತೋಣ ಒಂದು ದಿವಸ ಮುಂಚೆನೇ ಬಂದಿದ್ದರು. ಇವರೆಲ್ಲ ಮಧ್ಯಾಹ್ನನೇ ಬಂದಿದ್ದರು ನಮ್ಮ ಮನೆಗೆ.
ಎಲ್ಲ ಮುಗಿಸ್ಕೊಂಡು ಮತ್ತು ನಮ್ಮ ಮನೆಯಲ್ಲ ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಆಮೇಲೆ ನಾವು ಇಲ್ಲಿ ಕರ್ಕೊಂಡು ಬಂದಿದ್ದು. ಅವಳ ಜೊತೆನೂ ಫೋಟೋಸ್ ಎಲ್ಲ ಹಿಡ್ಕೊಂಡೆ. ಎಲ್ಲರೂ ಬಂದಿದ್ದು ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಮತ್ತು ಅವಳ ಜೊತೆ ಅವಳು ಫೋಟೋ ಹಿಡಿಸ್ಕೊಂಡು ವೀಡಿಯೋಸ್ ಎಲ್ಲ ಮಾಡೋಣ ಅಂತ ಹೇಳಿದ್ಲು, ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಅಪ್ಪು ಅವಳನ್ನ ತಪ್ಕೊಂಬಿಟ್ಟಿದ್ದಾಳೆ ಅಂತ ಅಳ್ತವನೆ. ನನ್ನ ಅವಳು ಹಗ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡಿಸ್ತಿದ್ಲು ಅಂತ ಒಂದೇ ಸಮನೆ ಅಳ್ತವನೆ ಅಪ್ಪು ಅಂತೂ. ಆಮೇಲೆ ಜೀವನು ಎಲ್ಲ ರೇಗಿಸ್ತಾಯಿದ್ರು, ಕೇಕೆಲ್ಲ ಎಲ್ಲಿ ಮುಖಕ್ಕೆ ಹಚ್ಬಿಡ್ತಾರೋ ಅಂದ್ಬಿಟ್ಟು ನಾನು ಹಚ್ಚಬೇಡಿ ಅಂತೆಲ್ಲ ಹೇಳಿದ್ದೆ. ಇಬ್ಬರು ಪಕ್ಕದಾಗ ನಿಂತ್ಕೊಂಡು ಮತ್ತೆ ಇನ್ನೊಂದು ಸಲ ಬಂದರು. ಅವ್ರ ಇಬ್ಬರ ಜೊತೆಲ್ಲ ಫೋಟೋ ಹಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಫೋಟೋಸ್ ಎಲ್ಲ ಹಿಡಿಸ್ಕೊಂಡು ಕೇಕೆಲ್ಲ ತಿನ್ನಿಸಿದ್ವಿ. ಆಮೇಲೆ ಅಲ್ಲಿ ರೋಸು ಫ್ಲವರ್ ಎಲ್ಲ ಇತ್ತು. ಎಲ್ಲರೂ ಫೋಟೋ ಹಿಡಿಯೋಣ ಕೊಡು, ಪ್ರಪೋಸ್ ಮಾಡಿ ಅಂತ ಸಂಜು ಕೊಡ್ತಾಯಿದ್ರು. ಎಲ್ಲ ಹಿಡಿಸಿದ್ವಿ. ಆ್ಯಂಡ್ ಫೋಟೋ ಶೂಟ್ ನನಗೆ ಯಾವ ಥರ ಮಾಡಿಸ್ಬೇಕು ಅಂತೆಲ್ಲ ಮಾಡಿಸಿದ್ದೆ. ಎಲ್ಲ ರೆಡಿ ಇದೆ. ತಮ್ಮನೇಲಿ ಕೂಡ ನಾನು ಇನ್ನೂ ಫೋಟೋ ಹಾಕಿಲ್ಲ. ಆ್ಯಂಡ್ ಬಿಕಾಸ್ ನನಗಿನ್ನೂ ಫೋಟೋ ಬಂದಮೇಲೆ ಹಾಕಬೇಕು, ಅಪ್ಲೋಡ್ ಮಾಡ್ತೀನಿ, ಇನ್ಸ್ಟಾದಲ್ಲೂ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಸಂಜುಗೆ ಹಾಡೆಲ್ಲ ಹಾಕಿದ್ವಿ. ಸಂಜುಗೆ ಡ್ಯಾನ್ಸ್ ಆಡು ಅಂದ್ಬಿಟ್ಟು ಎಲ್ಲರೂ ಡ್ಯಾನ್ಸ್ ಆಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಒಂದೆರಡು ಫೋಟೋ ಹಿಡಿಸ್ಕೊಂಬಿಟ್ಟು ಆಮೇಲೆ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಎಲ್ಲ ಎತ್ತಿಸ್ಬಿಟ್ಟಿದ್ವಿ. ಅಲ್ಲಿ ಕೇಕೆಲ್ಲ ಇಕ್ಸಿದೆಲ್ಲ ಸೈಡ್ಗೆ ಎತ್ತಿಕ್ಸ್ಬಿಟ್ಟು ನಾನು ಫುಲ್ ಫೋಟೋ ಹಿಡಿಸ್ಬೇಕು ಅಂದ್ಬಿಟ್ಟು ಫೋಟೋಸ್ ಎಲ್ಲ ಹಿಡಿಸ್ಕೊಂಡ್ವಿ. ಫೋಟೋಸ್ ಎಲ್ಲ ಹಿಡಿಸ್ಕೊಂಡ್ಮೇಲೆ ಡ್ಯಾನ್ಸ್ ಆಮೇಲೆ ಅದೇ ಸಾಂಗಿಗೆ ಡ್ಯಾನ್ಸ್ ಆಡ್ತಾ ಇದ್ವಿ. ವೀಡಿಯೋ ಮಾಡ್ತಾಯಿದ್ದೆ ನನ್ನ ತಮ್ಮ ಕ್ಯಾಮ್ರಾದಲ್ಲಿ ಅಂದ್ಬಿಟ್ಟು. ಅದೇ ಸಾಂಗಿಗೆ ಚೆನ್ನಾಗಿತ್ತು ಅಂದ್ಬಿಟ್ಟು ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಆಡಿದ್ವಿ ಸೊಂಟ ಸಾಂಗಿಗೆ. ಆಮೇಲೆ ಇನ್ನೊಂದು ಸ್ವಲ್ಪ ಸಾಂಗ್ಗಳು ಹಾಕ್ಕೊಂಡು ನಾನು, ಸಂಜು, ಅಚ್ಚು, ಸುಗಂಧ ಎಲ್ಲರೂ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಸಿದ್ದೀವಿ. ಆ ವಿಡಿಯೋ ಕೂಡ ನಾನು ನಿಮಗೆ ಆದಷ್ಟು ಬೇಗ ನಾಡಿದ್ರಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಸಂಜು ಎಲ್ಲ ರೇಗಿಸ್ತಾ ಇದ್ದ, ಏನು ಒಂದೇ ಸ್ಟೆಪ್ ಹಾಕ್ತಾಯಿದ್ದೀರ, ಅವನ್ನ ಬೇರೆ ಸ್ಟೆಪ್ ಹಾಕಿ ಅಂತ. ನಾನು ಹೇಳ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ ಇದೇ ಟ್ರೆಂಡಿಂಗಲ್ಲಿರೋದು, ಇದೊಂದೇ ಸ್ಟೆಪ್ಪೇ ಟ್ರೆಂಡಿಂಗಲ್ಲಿರೋದು, ಅದಕ್ಕೆ ನಾವು ಅದೇ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗೆ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಆಮೇಲೆ ಹಾಡಿರೋ ಎಲ್ಲ ಸೇರಿ ಹಾಡಿರೋ ಅಂತ ಸಾಂಗ್ ಇದು ಮಾಡಿದರು. ನನ್ನ ತಮ್ಮ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದ, ಆ ಸಾಂಗ್ ಹಾಕಿದ್ರು. ಆ ಸಾಂಗಿಗೆ ನಾನು ಪ್ಲೇ ಮಾಡ್ತಾಯಿದ್ದೆ, ಡ್ಯಾನ್ಸ್ ಆಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ತಾಯಿದ್ವಿ. ಆಮೇಲೆ ನಮ್ಮಮ್ಮ ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟು 3 ಜನ, ನಮ್ಮ ಮಮ್ಮಿ ತುಂಬ ಕುಳ್ಳಿದ್ದಾರೆ, ನಮ್ಮಿಬ್ಬರಿಗಿಂತ ಕುಳ್ಳಿದ್ದಾರೆ ಅಂದ್ಬಿಟ್ಟು ನಮ್ಮ ಮುಂದೆ ನಿಲ್ಲಿಸ್ಬಿಟ್ಟು ಸಂಜು ನಮ್ಮ 3 ಜನದ ಫೋಟೋ ಹಿಡಿಸಿದ್ವಿ. ಆಮೇಲೆ ನಮ್ಮ ಅಮ್ಮನ ಸೆಂಟ್ರಲ್ಲಿ ನಿಲ್ಲಿಸಿ ನಮ್ಮಮ್ಮಗೆ ಈ ಥರ ಎಲ್ಲ ಫೋಟೋಸ್ ಹಿಡಿಸ್ಬೇಕು ಅಂತ ಆಸೆ ನಮ್ಮ ಜೊತೆ. ಅದಕ್ಕೆ ಅವ್ರ ಜೊತೆ ಎಲ್ಲ ಈ ಥರ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ರೇಗಿಸ್ತಾ ಇದ್ದೆ. ಸಂಜು ಎಲ್ಲ ಅಲ್ಲೆಲ್ಲ ರೇಗಿಸ್ಕೊಂಡು ಕೂತಿದ್ರು. ನಿಮ್ಮ ಮಮ್ಮಿ ಕುಳ್ಳಿದ್ದಾರೆ, ಅವ್ರನ್ನ ಮುಂದೆ ನಿಲ್ಲಿಸು ಅಂತ ನಮ್ಮ ಅದಕ್ಕೆ ನಗಿತಾ ಇದ್ದರು. ನಮ್ಮ ಮಮ್ಮಿ ಕೂಡ ಬಂದಿದ್ದರು. ಅವರು ತುಂಬ ಎಮೋಷ್ನಲ್ ಆಗಿಬಿಟ್ರು. ಆಮೇಲೆ ಲೈಟಿಂಗಿಗೆ ಫೋಟೋ ಚೆನ್ನಾಗಿ ಬರ್ತಿತ್ತು, ಕ್ಯಾಮ್ರಾದಲ್ಲಿ ಚೆನ್ನಾಗಿ ಬಂದಿದೆ ಫೋಟೋಸು. ಬಿಕಾಸ್ ನಂದು ಐಫೋನಲ್ಲಿ ನನ್ನ ತಂಗಿ ವೀಡಿಯೋ ಮಾಡ್ಬೇಕಾದ್ರೆ ಏನು ಮಾಡ್ತಿದ್ದಾಳೆ, ಟಾರ್ಚ್ ಆನ್ ಮಾಡ್ಕೊಂಡು ವೀಡಿಯೋ ಮಾಡಿದ್ದಾಳೆ, ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ಸ್ವಲ್ಪ ಸಂಜು ಫೋನಲ್ಲೂ ವೀಡಿಯೋ ಮಾಡಿಸಿದ್ದೀನಿ, ನನ್ನ ಫೋನಲ್ಲೂ ಮಾಡಿಸಿದ್ದೀನಿ. ಸಂಜು ಫೋನಲ್ಲಿ ಮಾಡೋದು ಕ್ಲಿಯರಾಗಿ ಬಂದಿದೆ, ಬಟ್ ನನ್ನ ಫೋನಲ್ಲಿ ಮಾಡಿರೋದು ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ಅದೆರಡು ಸೇರಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಎಲ್ಲ ಮುಗೀತು, ಹೋಗ್ತಾ ಇದ್ದೀವಿ. ಇಷ್ಟೇ, ಇವೆಲ್ಲ ಬಡೆಲ್ಲ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ ನಾವು 3 ಗಂಟೆ ಆಗಿಬಿಡ್ತು. ಥ್ಯಾಂಕ್ ಯು ಸೋ ಮಚ್ ಚಿನ್ನಿ, ನಂಗೆ ಈ ಥರ ನನ್ನ ಬರ್ಡೇ ಸಲ ತುಂಬ ಮೆಮೊರಿಬಲ್ ಆಗಿ ಸರ್ಪ್ರೈಸಾಗಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಲವ್ ಯು.